ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ನಾವು ಎಲ್ಲ ವಿಘ್ನಗಳನ್ನು, ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ನೋಡಿರ್ತೀವಿ, ಸಾಕಷ್ಟು ಕಷ್ಟಗಳನ್ನು ನೋಡಿರ್ತೀವಿ. ಹಾಗೆಯೇ ಕೆಲವೊಂದು ಸಾಕಷ್ಟು ಮನುಷ್ಯ ಅಂತ ಅಂದಮೇಲೆ ಏಳು ಬೀಳುಗಳ ನಡುವೆ ಜೀವನ ಮಾಡ್ತಲೇ ಬೇಕಾಗತ್ತೆ, ಮಾಡ್ತಾನೆ ಇರ್ತೀವಿ. ಹಾಗೆಯೇ ಒಂದು ಸಲ ಹೇಳ್ತೀವಿ, ಒಂದು ಸಲ 100 ಸಲ ಬೀಳ್ತೀವಿ. ಆದ್ರೂ ಕೂಡ ನಾವು ಜೀವನ ಮಾಡಲೇಬೇಕು, ಎದ್ದೇಳಲೇಬೇಕು ಅಂತ ಹೇಳಿ ಎದ್ದೇಳ್ತಾ ಇರ್ತೀವಿ. ಹಾಗೆಯೇ ನಾವು ಕೆಲವೊಂದು ಕಷ್ಟಗಳನ್ನು ತುಂಬಾ ಅನುಭವಿಸಿರ್ತೀವಿ, ತುಂಬಾ ನೋಡಿರ್ತೀವಿ, ಕೆಲವೊಂದು ಸುಖಗಳನ್ನು ಕೂಡ ಆಧರಿಸ್ತಾ ಇರ್ತೀವಿ. ಹಾಗೆಯೇ ಏಳು ಬೀಳುಗಳ ಜೀವನನೇ ಹಾಗೆ. ಕೆಲವೊಂದು ಸಂಕಷ್ಟಗಳನ್ನು ನಾವು ನಿವಾರಿಸ್ಕೋಬೇಕು ಅಂತ ಹೇಳಿದ್ರೆ ದೇವರ ಮೊರೆನ ಹೋಗಲೇಬೇಕು. ದೇವರನ್ನು ಬಲವಾಗಿ ನಂಬಿರ್ತಕ್ಕಂಥವ್ರು ಕೂಡ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ದೇವರ ಮೊರೆ ಹೋದಾಗಲೇ ಎಲ್ಲ ಒಂದು ಮನುಷ್ಯ ಜೀವಿ ಕೈ ಬಿಟ್ಟಾಗಲೂ ಕೂಡ ದೇವರ ಒಂದು ಕೈ ಹಿಡಿತಾನೆ, ದೇವರು ಕೈ ಹಿಡಿತಾನೆ ಅನ್ನೋ ನಂಬಿಕೆ ಇರುತ್ತೆ. ಹಾಗಾಗಿ ಬಲವಾಗಿ ನಾವು ದೇವರನ್ನು ನಂಬಿರ್ತೀವಿ. ದೇವರೇ ಕಾಪಾಡುವಂಥ ಇಂಥ ಒಬ್ಬ ಮನುಷ್ಯನ ಬಾಯಲ್ಲೂ ಕೂಡ ಬಂದಿರುತ್ತೆ. ಹಾಗೆಯೇ ದೇವರ ಮೊರೆ ಹೋಗಬೇಕು ಅಂದರೆ ಕೆಲವೊಂದು ಪದ್ಧತಿಗಳನ್ನು, ಕೆಲವೊಂದು ಆಚರಣೆಗಳನ್ನು ನಾವು ಮಾಡಬೇಕಾಗತ್ತೆ. ಅದರಲ್ಲೇ ಅಂದರೆ ಒಂದು ತಿಂಗಳಿಗೆ ಒಂದು ಸಲ ವಿಘ್ನರಾಜ ಗಣೇಶ್ ಅಂದರೆ ಸಂಕಷ್ಟ ಚತುರ್ಥಿ ಅಂತ ಹೇಳಿ ಬರುತ್ತೆ. ನಾವು ಯಾರು ವಿಘ್ನಗಳನ್ನು ಬಗೆಹರಿಸಲಿಕ್ಕೆ ಅಂತಲೇ ಗಣೇಶನ ಪೂಜೆ ಮಾಡ್ತೀವಿ, ಆ ಒಂದು ದಿನವನ್ನು ಸಂಕಷ್ಟ ಚತುರ್ಥಿ ಅಂತ ಹೇಳಿ ಕೂಡ ಕರಿತೀವಿ, ಸಂಕಷ್ಟ ವ್ರತ ಅಂತ ಹೇಳಿ ಕೂಡ ಕರಿತೀವಿ. ಆ ಒಂದು ವ್ರತದ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಒಂದು ವ್ರತವನ್ನು ಮಾಡಿದವರಿಗೆ ಸುಖ ಫಲಗಳನ್ನು ನೀಡುತ್ತೆ. ಎಂಥ ಕಷ್ಟಗಳಿದ್ರೂ ಕೂಡ ಗಣೇಶ ದೂರ ಮಾಡ್ತಾನೆ, ಎಂಥ ವಿಘ್ನಗಳಿದ್ರೂ ಕೂಡ ವಿನಾಶವನ್ನು ಮಾಡ್ತಾನೆ ಅಂತ ಹೇಳಿ ಒಂದು ಪ್ರತೀತಿನೇ ಇದೆ. ಹಾಗಾಗಿ ಗಣೇಶನನ್ನು ಯಾರು ಪೂಜೆ ಮಾಡ್ತಾರೆ, ಗಣೇಶನನ್ನು ಯಾರು ಆರಾಧಿಸ್ತಾರೆ, ಅವರ ಜೀವನದಲ್ಲಿ ಒಂದು ಸಂಕಷ್ಟಗಳು ಅನ್ನೋದು ತುಂಬಾ ಬೇಗ ನಿವಾರಣೆ ಆಗುತ್ತೆ, ಅವರ ಕಷ್ಟಗಳು ಅನ್ನೋದು ಬೇಗನೆ ನಿವಾರಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಕಷ್ಟಿಯನ್ನು ಯಾವ ರೀತಿ ಮಾಡ್ಕೋಬೇಕು, ಒಂದು ಪೂಜಾ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು. ಹಾಗೆ ಸಂಕಷ್ಟ ಚತುರ್ಥಿ ವ್ರತವು ಸಂಕಷ್ಟಗಳನ್ನು ನಾಶ ಮಾಡುವಂತಹ, ಜೀವನದ ಪ್ರತಿಯೊಂದು ಅಡೆತಡೆಗಳನ್ನು ತೊಡೆದು ಹಾಕುವಂತಹ ವಿಘ್ನೇಶ್ವರನಿಗೆ ಸಮರ್ಪಿತವಾದಂತಹ ದಿನವಾಗಿದೆ. ಪ್ರತಿ ತಿಂಗಳು ಪೂರ್ಣಿಮಾ ತಿಥಿಯ 4ನೇ ದಿನದಂದು ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆ ಮಾಡ್ತೀವಿ. ಸಂಕಷ್ಟ ಚತುರ್ಥಿ ದಿನವು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಲು ತುಂಬಾ ಪ್ರಶಸ್ತವಾಗಿರ್ತಕ್ಕಂತಹ ದಿನವಾಗಿರುತ್ತೆ. ಈ ಪವಿತ್ರ ದಿನದಂದು ನಾವು ಗಣೇಶನನ್ನು ಪೂಜೆ ಮಾಡುವುದರಿಂದ, ಉಪವಾಸ ವ್ರತವನ್ನು ಆಚರಿಸುವುದರಿಂದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು, ಕಷ್ಟಗಳು, ನೆಮ್ಮದಿಯ ಒಂದು ನಿವಾರಣೆಯಾಗಿ ಸಮೃದ್ಧಿ ಮತ್ತು ಯಶಸ್ಸು ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಇರುತ್ತೆ. ಗಣೇಶನ ಆರಾಧನೆಯ ಜೀವನದಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ, ನೆಮ್ಮದಿ ಅನ್ನೋದು ಯಾವಾಗಲೂ ಕೂಡ ತರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದನ್ನು ನಾವು ಯಾವತ್ತೂ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಈ ಅಕ್ಟೋಬರ್ 10ನೇ ತಾರೀಕು ಶುಕ್ರವಾರ ನಾವು ಆಚರಣೆ ಮಾಡಬೇಕಾಗತ್ತೆ. ಈ ಒಂದು ಚತುರ್ಥಿಯ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿತಾ ಹೋಗೋಣ. ಪೂಜೆಯನ್ನು ಯಾವೆಲ್ಲ ರೀತಿಯಾಗಿ ಮಾಡಬೇಕು ಅಂತ ಅಂದರೆ ಅಕ್ಟೋಬರ್ 10ನೇ ತಾರೀಕು ಶುಕ್ರವಾರ ನೀವು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿಕೊಂಡು ಉಪವಾಸ ವ್ರತವನ್ನು ಮಾಡಬೇಕಾಗತ್ತೆ. ಪೂಜೆ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರಾ ಅದೇ ಥರ ಪೂಜೆನ ಮಾಡ್ಕೋಬೇಕು. ಹಾಗೆ ಗಣೇಶನನ್ನು ಪೂಜೆನ ಮಾಡಬೇಕು. ಸಪ್ರೇಟಾಗಿ ಗಣೇಶನನ್ನು ಪೂಜೆನ ಮಾಡಿ ದಿನವಿಡೀ ಉಪವಾಸ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ನೀವು ನೀರಿಲ್ಲದೆ ಉಪವಾಸ ಮಾಡ್ಬೋದು, ಅಥವಾ ಬರೀ ನೀರಿನಿಂದಲೇ ಉಪವಾಸ ಕೂಡ ಮಾಡ್ಕೋಬೋದು, ಇಲ್ಲ ಹಣ್ಣು ಹಂಪಲುಗಳನ್ನು ಕೂಡ ತಿನ್ಬೋದು. ಇದನ್ನು ಉಪವಾಸ ಮಾಡತಕ್ಕಂಥದ್ದು ನಿಮ್ಮ ಆಯ್ಕೆ ಆಗಿರುತ್ತೆ. ಬರೀ ನೀರನ್ನು ಕುಡಿದು ಉಪವಾಸ ಮಾಡೋರು ಕೂಡ ಇರ್ತಾರೆ, ಹಣ್ಣು ಹಂಪಲುಗಳು, ಹಾಲನ್ನು ಕುಡಿದು ಕೂಡ ಉಪವಾಸ ಮಾಡೋರು ಇರ್ತಾರೆ. ಹಾಗೆ ಮನೆಯ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ಒಂದು ಮರದ ಪೀಠನೇ ಆಗಬೇಕು, ಮರದ ಮಣೆ ಅಂತ ಹೇಳ್ತೀವಿ, ಆ ಮಣೆನೇ ಆಗಬೇಕು. ಗಣೇಶನ ವಿಗ್ರಹವನ್ನು ಕೂರಿಸಿ ಅಥವಾ ಗಣೇಶನ ಫೋಟೋವನ್ನು ಕೂರಿಸಿ ಶ್ರೀಗಂಧದ ತಿಲಕವನ್ನು ಇಡಬೇಕು. ಗಣೇಶನಿಗೆ ಹೂವಿನ ಹಾರ ಅಥವಾ ಕಡಲೆಕಾಳು ಹಾರವನ್ನು ಹಾಕಬೇಕು. ಆಯಾ ಋತುಮಾನಕ್ಕೆ ಸಿಗುವಂತಹ ಹಣ್ಣುಗಳನ್ನು ಅರ್ಪಿಸಬೇಕು. ಅಂದರೆ ಇವಾಗ ಯಾವ ಸೀಸನಲ್ಲಿ ಯಾವ ಒಂದು ಹಣ್ಣು ಸಿಗುತ್ತೆ, ಬಾಳೆಹಣ್ಣು ಯಾವಾಗಲೂ ಕೂಡ ನಮಗೆ ಸಿಗುತ್ತೆ. ಬಾಳೆಹಣ್ಣು ತುಂಬಾ ಮುಖ್ಯ ಗಣೇಶನಿಗೆ ಅಂತ ಹೇಳ್ತಾರೆ. ಹಾಗಾಗಿ ಗಣೇಶನಿಗೆ ಬಾಳೆಹಣ್ಣನ್ನು ಇಡಬೇಕು. ಹಾಗೆಯೇ ಅಕ್ಷತೆ, ವಿಳೆದೆಲೆ, ಹಸಿರು ಮತ್ತು ಕೆಂಪು ಬಟ್ಟೆಯನ್ನು ಇಡಬೇಕು. ಪವಿತ್ರವಾದ ದಾರವನ್ನು ನೀವು ಗಣೇಶನಿಗೆ ಅರ್ಪಿಸಬೇಕಾಗತ್ತೆ. ಹಾಗೆಯೇ ದರ್ಪೆಯನ್ನು ನೀವು ದರ್ಪೆ ಅಂದರೆ ಕರಿಕೆಯನ್ನು ಯಾವಾಗಲೂ ಕೂಡ ನೀವು ಇಡಲೇಬೇಕಾಗತ್ತೆ. 21 ಕರಿಕೆಗಳನ್ನು ನೀವು ಅರ್ಪಿಸಲೇಬೇಕು ಗಣೇಶನಿಗೆ.
ಹಾಗೆ ದೀಪದ ಆರತಿಯನ್ನು ಕೂಡ ಮಾಡಬೇಕು. ನೈವೇದ್ಯಕ್ಕಾಗಿ ಏನಾದರೂ ಸಿಹಿ ತಿಂಡಿಯನ್ನು ಸಿಹಿ ಪದಾರ್ಥವನ್ನು ಮಾಡಬೇಕು. ಹಾಗೆಯೇ ಸಂಕಷ್ಟದ ದಿನದಂದು ರಾತ್ರಿ ಚಂದ್ರೋದಯದ ನಂತರ ಚಂದ್ರದೇವನಿಗೆ ಹೂವು ಅಕ್ಷತೆ ನೀರನ್ನು ಅರ್ಪಿಸಲೇಬೇಕಾಗತ್ತೆ. ಇದೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು. ಚಂದ್ರೋದಯದ ಸಮಯ ಬಂದ್ಬಿಟ್ಟು ರಾತ್ರಿ 8:45ಕ್ಕೆ ನಿಮಗೆ ಚಂದ್ರೋದಯದ ಸಮಯ ಆಗುತ್ತೆ. ಆ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ನೀವು ಹೂವು ಅಕ್ಷತೆ ಎಲ್ಲನೂ ಕೂಡ ಅರ್ಪಿಸ್ಬಿಟ್ಟು ಮತ್ತೆ ನೀವು ಗಣೇಶನನ್ನು ಇದು ಮಾಡಬೇಕು, ಉಪವಾಸವನ್ನು ತ್ಯಜಿಸಬೇಕು. ಅಂದರೆ ಗಣೇಶನನ್ನು ಬಂದು ಚಂದ್ರಕ್ಕೆ ಹೂವು ಅಕ್ಷತೆ ನೀರು ಎಲ್ಲನೂ ಕೂಡ ನೀವು ಮಾಡಿರ್ತಕ್ಕಂಥ ಪ್ರಸಾದ ಎಲ್ಲನೂ ಕೂಡ ಎಡೆ ಮಾಡಿಬಿಟ್ಟು ನೀವು ಗಣೇಶನಿಗೆ ಬಂದು ನಮಸ್ಕಾರ ಮಾಡಿ ಉಪವಾಸವನ್ನು ನೀವು ತಡ್ಕೋಬೋದು, ಅಂದರೆ ತ್ಯಜಿಸ್ಬೋದು, ಊಟವನ್ನು ಮಾಡ್ಕೋಬೋದು. ಹಾಗೆಯೇ ಇದರಿಂದ ನಮಗೆ ಯಾವ್ಯಾವ ಫಲಗಳು ಸಿಗುತ್ತೆ, ಇದನ್ನು ಮಾಡೋದ್ರಿಂದ ನಮಗೆ ಏನೆಲ್ಲ ಆಗುತ್ತೆ, ಮಂತ್ರಗಳು ಯಾವುದು ಅಂತ ನೋಡ್ತಾ ಹೋಗೋಣ. ನಾವು ಪೂಜೆನ ಮಾಡಬೇಕಾದ್ರೆ ಓಂ ಗಂ ಗಣಪತಾಯ ನಮಃ, ಓಂ ಗಂ ಗಣಪತಾಯ ನಮಃ ಅಂತ ಹೇಳಿ ನಾವು ಗಣೇಶನನ್ನು ಒಂದು ಮಂತ್ರದಿಂದ ಪಠನೆ ಮಾಡಬೇಕು. ಇದನ್ನು ಎಷ್ಟು ಸಾರಿ ಹೇಳಬೇಕು ಅಂದರೆ ಸಾಧ್ಯ ಆದರೆ 108 ಸಾರಿ ಹೇಳಬೇಕು, ಇಲ್ಲ 21 ಸಾರಿ ಹೇಳಬೇಕು. ಅದಾದಮೇಲೆ ನೀವು ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೆ ದೇವೋ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ನೀವು ಈ ಒಂದು ಮಂತ್ರವನ್ನು ಕೂಡ ಹೇಳಬೇಕಾಗತ್ತೆ. ಯಾವ್ದು ಹೇಳಿ? ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೆ ದೇವೋ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ನೀವು ಈ ಮಂತ್ರವನ್ನು ತಪ್ಪದೆ ಪಠನೆ ಮಾಡಬೇಕಾಗತ್ತೆ. ಇದನ್ನು ಮಾಡೋದ್ರಿಂದ ನಿಮ್ಮ ಮಕ್ಕಳ ದೀರ್ಘಾಯುಷ್ಯು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ನೀವು ಗಣೇಶನನ್ನು ಪೂಜೆ ಮಾಡಲೇಬೇಕಾಗತ್ತೆ. ಶ್ರೀ ಗಣೇಶನ ಸ್ತೋತ್ರವನ್ನು ಹೇಳಬೇಕಾಗತ್ತೆ. ಹಾಗೆ ಈ ಒಂದು ಪೂಜೆನ ಮಾಡಿದವರು ಸಂಜೆ ಹಸುವಿಗೆ ಬೆಲ್ಲ ಮತ್ತು ಕಡಲೆಬೇಳೆನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹುಲ್ಲನ್ನಾದರೂ ಕೂಡ ನೀವು ತಿನ್ನಿಸ್ಬೋದು. ಆ ದಿನ ಬಡವರಿಗೆ, ನಿರ್ಗತಿಕರಿಗೆ ಏನಾದರೂ ಒಂದು ದಾನವನ್ನು, ಸಿಹಿ ತಿಂಡಿಯನ್ನು, ಊಟವನ್ನು ನೀವು ಬಡಿಸಿದ್ದೇ ಆಗಿದ್ದಲ್ಲಿ ತುಂಬ ಒಳ್ಳೆಯ ಫಲವನ್ನು ನೀವು ಪಡ್ಕೋಬೋದು. ಅದೇ ಇದ್ರ ಜೊತೆಗೆ ಚಂದ್ರನನ್ನು ಕೂಡ ಪೂಜಿಸುವ. ಗಣೇಶನನ್ನು ಪೂಜೆ ಮಾಡಿ ನಾನು ಸಂಕಷ್ಟ ಪೂಜೆ ಮಾಡ್ತೀನಿ ಅಂತ ಹೇಳೋದಲ್ಲ, ನೀವು ಚಂದ್ರನನ್ನು ಕೂಡ ಪೂಜೆ ಮಾಡಲೇಬೇಕಾಗತ್ತೆ. ಹಾಗಿದ್ರೆ ಮಾತ್ರ ನಿಮ್ಮ ಸಂಕಷ್ಟ ಚತುರ್ಥಿ ಒಂದು ನಿವಾರಣೆ, ಅಂದರೆ ಫಲವನ್ನು ಕೊಡೋದು, ಆ ಒಂದು ಸಮಾಪ್ತಿ ಆಗೋದು ಪೂಜೆ ಅಂತ ಹೇಳ್ತೀವಿ. ಹಾಗಾಗಿ ನೀವು ಚಂದ್ರೋದಯದ ಪೂಜೆಯನ್ನು ಮಾಡಲೇಬೇಕಾಗತ್ತೆ. ಇಷ್ಟು ಒಂದು ಪೂಜೆಯ ಫಲಗಳಾಗುತ್ತೆ. ನಾವು ಯಾವುದೇ ಒಂದು ಪೂಜೆಯನ್ನಾಗಿರ್ಬೋದು ಅಥವಾ ಒಂದು ಇದನ್ನು ಮಾಡ್ತಿದ್ದೀವಿ ಅಂದಾಗ ಶ್ರದ್ಧಾ ಭಕ್ತಿ ತುಂಬಾ ಮುಖ್ಯ ಆಗಿರುತ್ತೆ. ಒಂದು ನಂಬಿಕೆ ಅನ್ನೋದು ತುಂಬಾ ಒಂದು ಮುಖ್ಯ ಆಗಿರುತ್ತೆ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಒಂದು ಹುಲ್ಲು ಕಡ್ಡಿ ಸಹ ನಾವು ಒಂದು ಇದನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲ. ನಮಗೆ ನಂಬಿಕೆ ಇತ್ತು ಅಂದಾಗ ಮಾತ್ರ ಯಾವುದೇ ಒಂದು ಕೆಲಸ ನಮಗೆ ಸಕ್ಸಸ್ಸನ್ನು ಕೊಡೋದಕ್ಕೆ ಸಾಧ್ಯ. ಯಾವುದೂ ಸಹ ನಾವು ಮಾಡಿದ ತಕ್ಷಣವೇ, ನಾವು ಪೂಜೆ ಮಾಡಿದ ತಕ್ಷಣ ನಮಗೆ ಫಲ ಬೇಕು ಅಂತಿಲ್ಲ. ಆ ಪೂಜೆಯ ಪ್ರತಿಫಲ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಕಷ್ಟದಲ್ಲಿ ಖಂಡಿತ ದೇವರು ಕೈ ಹಿಡಿತಾನೆ. ಆಗ ನಮಗೆ ಪೂಜೆಯ ಫಲಗಳು ಸಿಗುತ್ತೆ. ಕೆಲವೊಬ್ಬರು ಹೇಳ್ತಾರೆ ನಾವು ಇಷ್ಟೊಂದು ಪೂಜೆ ಮಾಡ್ತೀವಿ, ನಮಗೆ ಯಾವ ದೇವರು ಒಲಿತಾ ಇಲ್ಲ ಅಂತ. ಆ ಪೂಜೆ ಎಲ್ಲನೂ ಕೂಡ ಮಾಡಿದ ನಂತರನೇ ನಮಗೆ ಕಷ್ಟದಲ್ಲೇ ದೇವರು ಕೈ ಹಿಡಿಯೋದು. ಯಾವಾಗ ನಮ್ಗೆ ಸ್ವಲ್ಪ ಕಷ್ಟ ಇದೆ, ನಮಗೆ ಒಳಿತೇ ಆಗಬೇಕು ಅಂತಿಲ್ಲ, ನಿಮ್ಮ ಕಷ್ಟಗಳೇನಿರುತ್ತೆ ಆ ಟೈಮಲ್ಲಿ ದೇವರು ಖಂಡಿತ ನಿಮಗೆ ಕೈ ಹಿಡಿತಾನೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ.